ಸೊ ಇಂಡಿಯಾದಲ್ಲಿ ಮಂಕಿ ಮ್ಯಾನ್ ರಿಲೀಸ್ ಆಗ್ತಾ ಇಲ್ಲ. ಸೊ ಅದಕ್ಕೆ ಮೇನ್ ರೀಸನ್ ಏನಪ್ಪಾ ಅಂತಂದ್ರೆ CBFC ಬೋರ್ಡ್ ಇದೆಯಲ್ಲ, ಸೊ ಅದು ಮೂವಿನ ಫಸ್ಟ್ ನೋಡ್ಬಿಡ್ತು. ನೋಡಿದ ತಕ್ಷಣ ಹೇಳ್ತು, ಓಕೆ ನೀವು ಮೂವಿನ ನಾವು ನೋಡಿದೀವಿ, ಸ್ವಲ್ಪ ಕಟ್ಸ್ ನ ನೀವು ಹಾಕ್ಬಿಟ್ಟು ಪಾಸ್ ಮಾಡ್ರಿ, ನಾವು ಇಂಡಿಯಾದಲ್ಲಿ ರಿಲೀಸ್ ಮಾಡ್ತೀವಿ ಅಂತ. ಸೊ ಯೂನಿವರ್ಸಲ್ ಪ್ರೊಡಕ್ಷನ್ ಹೌಸ್, ಈ ಒಂದು ಪ್ರೊಡಕ್ಷನ್ ಹೌಸ್ ಇದೆಯಲ್ಲ, ಸೊ ಅದಕ್ಕೆ ಈ ಒಂದು ಮಾತು ಗೊತ್ತಾಗುತ್ತೆ. ಸೊ CBFC ಬೋರ್ಡ್ ಹಿಂಗ್ ಹೇಳ್ತಿದಾರೆ ಅಂತ ಅವರು ಹಿಡ್ಕೊಂಡ್ಬಿಟ್ಟಿದ್ರೆ ನಾವು ಅದನ್ನ ಚೇಂಜ್ ಮಾಡಕ್ ಆಗಲ್ಲ ಸರ್, ಕಟ್ ಮಾಡಕ್ ಆಗಲ್ಲ. ಯಾಕಂತಂದ್ರೆ ಮೂವಿಯ ಮೇನ್ ಪ್ಲಾಟೇ ಚೇಂಜ್ ಆಗುತ್ತೆ. ಮತ್ತೆ ಮೂವಿಯಲ್ಲಿ ಏನ್ ಮೇನ್ ವಿಲನ್ ಇದನ್ನಲ್ಲ, ಸೊ ಅವನದೊಂದು ಏನ್ ಥಿಂಕಿಂಗ್ ಮತ್ತೆ ಪ್ರೊಸೆಸಿಂಗ್ ಲೆವೆಲ್ ಇದೆಯಲ್ಲ, ಅದು ಈಗಿನ ಕಾಲದ ಪೊಲಿಟಿಷನ್ ಗೆ ಸ್ವಲ್ಪ ಮ್ಯಾಚ್ ಆಗ್ತಾ ಇದೆ. ಸೊ ದೊಡ್ಡ ಕಾಂಟ್ರವರ್ಸಿ ಆಗ್ಬಹುದು. ಸೆಕೆಂಡ್ ಸ್ಪೆಕ್ಯುಲೇಷನ್ ಏನಪ್ಪಾ ಅಂತಂದ್ರೆ, ಈಗ ಮೂವಿ ಹನುಮಾನ್ಜಿಯ ಮೈಥಾಲಜಿ ಮೇಲೆ ಡಿಪೆಂಡ್ ಆಗಿದೆ. ಆದ್ರೆ ಹನುಮಾನ್ಜಿ ನಮ್ಮ ಹಿಸ್ಟ್ರಿ ಆಗಿತ್ತು ಅಂತ ನಾವು ನಂಬ್ತಾ ಇದೀವಿ. 19th ಏಪ್ರಿಲ್ ಏನೋ ಶೆಡ್ಯೂಲ್ಡ್ ರಿಲೀಸ್ ಇತ್ತಲ್ಲ ಈ ಒಂದು ಡೇಟ್, ಮತ್ತೆ ಚೇಂಜ್ ಮಾಡ್ಬಿಟ್ಟು ಕಮಿಂಗ್ ಸೂನ್ ಮಾಡಲಾಗಿದೆ. ಸೊ ಮೋಸ್ಟ್ಲಿ 26th ಗೆ ಶಿಫ್ಟ್ ಆಗ್ಬೋದು ಏಪ್ರಿಲ್ ಗೆ, ಆದ್ರೂ ಅದು ಇನ್ನ ಪೋಸ್ಟ್ಪೋನ್ ಕೂಡ ಆಗ್ಬೋದು. ಯಾಕಂದ್ರೆ ಇದು ಸ್ವಲ್ಪ ಕಾಂಟ್ರವರ್ಸಿ ನಡೀತಾ ಇದೆ. ಎನಿವೇಸ್ ರಿಲೀಸ್ ಆದಾಗ ಮಾತ್ರ ಈ ಮೂವಿ ದೊಡ್ಡ